ಲೋಕ ರಣಕಣದಲ್ಲಿ ಎಲ್ಲರ ಗಮನವನ್ನ ಸೆಳೆಸಿದ್ದ ಮಂಡ್ಯ ಕ್ಷೇತ್ರ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಮಂಡ್ಯದಲ್ಲಿ ಸುಮಲತಾ ಪ್ರಚಾರ ಮಾಡುತ್ತಿದ್ದಕ್ಕೆ ದಳಪತಿ ನಿಖಿ ಕೆಂಡಕಾರಿದ್ರು. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಡ್ಯ ಲೋಕಸಭೆ ಚುನಾವಣೆ ನಿನ್ನೆಯೇ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಆದರೆ ಮಾತಿನ ಮಲ್ಲಯುದ್ಧ ಮಾತ್ರ ಇನ್ನೂ ನಿಂತಿಲ್ಲ. ಮಂಡ್ಯದಲ್ಲಿ ಒಂದು ದಿನವೂ ಪ್ರಚಾರ ಮಾಡದ ಗೌಡ್ತಿ ಸುಮಲತಾ ವಿರುದ್ಧ ದಳಪತಿ ಕೋತ. ಹೌದು, ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಒಂದು ದಿನವೂ ಸುಮಲತಾ ಪ್ರಚಾರಕ್ಕೆ ಬಂದಿರಲಿಲ್ಲ. ಇದರಿಂದ ದೇವೇಗೌಡರ ಕಣ್ಣು ಕೆಂಪಾಗಿತ್ತು. ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ ಅಷ್ಟೇ. ನಾನು ಇದನ್ನು ಗಮನದಲ್ಲಿ ಇಟ್ಕೊಂಡೇ ಹೇಳಿದ್ದೇನೆ. ಕಾವೇರಿ ಬೇಸಿನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿಲ್ಲ. ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗೆ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಹಾಗಾದರೆ ನಾನು ಮಾಡಿದ ತಪ್ಪ? ನಾನೇ ಹೇಳ್ತಾ ಇದ್ದೀನಲ್ಲ, ಸೋತ ಸೀಟನ್ನು ಯಾರು ಬಿಟ್ಕೊಡೋ ಅಂಥ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಗೆದ್ದ ಸೀಟನ್ನು ನಾನು ಮನಸ್ಫೂರ್ತಿಯಾಗಿ ಬಿಟ್ಕೊಟ್ಟಿದ್ದೀನಿ. ನಾನು ಇದಕ್ಕಿಂತ ನಿಮ್ಗೆ ಇನ್ನೇನು ಮಾಡಬೇಕು? ನನಗೆ ಅದು ಗೊತ್ತಿಲ್ಲ ನನಗೆ. ಯಾಕೆಂದರೆ ಸುಮಲತಾ ಅವ್ರದ್ದು ಪ್ರಶ್ನೆಯಲ್ಲಿ ಬರೋದಿಲ್ಲ. ದೇವೇಗೌಡರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು. ಇಲ್ಲಿ ನನಗೆ ಪಕ್ಷ, ಅದಕ್ಕೆ ಹೇಳಿದ್ದು ಪಕ್ಷ ಭೇದ ಮರೆತು BJP ಕಾರ್ಯಕರ್ತರು ಜೊತೆಗೂಡಿ ಕಾಂಗ್ರೆಸ್ನವರು ಹಲವಾರು ಜನ ನನ್ನ ಜೊತೆ ಬರದೇ ಇದ್ದರು. ಮನೇಲೇ ಕೂತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತಿನ ಪ್ರಕ್ರಿಯೆಗಳು ನಡೆದಿದೆ. ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕಿಂತ ಏನು ಮಾಡ್ಬೇಕು? ನಾನು ಸಹಕಾರ ಕೇಳಿದ್ದೆ. ನಾನು ಪ್ರಚಾರಕ್ಕೆ ಆಹ್ವಾನ ಕೊಟ್ಟಿಲ್ಲ ಎಂಬ ಸುಮಲತಾ ಹೇಳಿಕೆಗೆ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು ಹೀಗೆ. ಸುಮಲತಾ ಅವರು ನಮ್ಮ BJP ಪಕ್ಷದ ನಾಯಕಿಯವರು. ಸೊ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಮೈಸೂರು ಕಾರ್ಯಕ್ರಮದಲ್ಲಿ ಮೋದಿಯವರು ಬಂದಾಗ ನಾನು ಕೂಡ ಅಲ್ಲಿ ವೇದಿಕೆ ಮೇಲಿದ್ದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಸುಮಲತಾ ಅವರಿಗೆ ಇನ್ವೈಟ್ ಮಾಡಿದ್ರು. ನಿಜ, ಅದು ಸತ್ಯ ಪ್ರಶ್ನೆ, ನಿಜ. ಇನ್ವೈಟ್ ಮಾಡಿದ್ರು. ಸಮಯ ನೋಡಿಕೊಂಡು ತಾವು ಬರಬೇಕು ಅಂತ ವಿನಂತಿಯನ್ನ ಮಾಡಿದ್ರು. ಸೊ ಸುಮಲತಾ ಅವರು ಕೂಡ ಅವರ ಎಲ್ಲ ಬೆಂಬಲಿಗರೇನಿದ್ರು, ಅಂಬರೀಷ ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಕ್ಯಾನ್ವಾಸ್ ಮಾಡಿದ್ದಾರೆ. ಮಂಡ್ಯ ಅಖಾಡದ ಅಗ್ನಿ ಪರೀಕ್ಷೆ ಮುಗಿದಾಗಿದೆ. ಆದರೆ ರೆಬಲ್ ಲೇಡಿ ಮತ್ತೆ ರೆಬಲ್ ಆಗಿದ್ದು